ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ರಾಮಾಚಾರಿ ಸೀರಿಯಲ್ ತುಂಬಾ ಉತ್ತಮವಾಗಿ ಮೂಡಿ ಬರ್ತಾ ಇದೆ. ಇನ್ನು ಇದೇ ಸಮಯದಲ್ಲಿ ರಾಮಾಚಾರಿ ಸೀರಿಯಲ್ನ ಅಭಿಮಾನಿಗಳಿಗೆ ದೊಡ್ಡ ಶಾಕಿಂಗ್ ಸುದ್ದಿಯೊಂದು ಬಂದಿದೆ. ಹೌದು ಸ್ನೇಹಿತರೆ, ಮುಖ್ಯ ಪಾತ್ರ ನಾಯಕಿ ಪಾತ್ರದಲ್ಲಿ ನಟಿಸುತ್ತಿರುವ ನಟಿ ಮೌನಾ ಗುಡ್ಡೆಮನೆ ಇನ್ನಿಲ್ಲವಾಗಿದ್ದಾರೆ. ಹಾಗಾದ್ರೆ ಏನಿದೆ ಸುದ್ದಿ ಅಂತ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ರಾಮಾಚಾರಿ ಸೀರಿಯಲ್ ಉತ್ತಮವಾಗಿ ಪ್ರಸಾರ ಆಗ್ತಾ ಇದೆ. ಅದರಲ್ಲಿ ರಾಮಾಚಾರಿ ಪಾತ್ರ ಮತ್ತು ಚಾರು ಪಾತ್ರ ಜನರ ಮನಗೆದ್ದಿತ್ತು. ರಾಮಾಚಾರಿ ಸೀರಿಯಲ್ ಶುರುವಾಗಿ 4 ವರ್ಷ ಕಳೆದಿದೆ. ಸೊಕ್ಕಿನ ಹುಡುಗಿ ಚಾರುವಿಗೆ ರಾಮಾಚಾರಿ ಹೇಗೆ ಸಿಗ್ತಾನೆ, ಚಾರು ರಾಮಾಚಾರಿಯನ್ನ ಹೇಗೆ ಮದುವೆ ಆಗ್ತಾಳೆ ಎಂಬುದು ಆರಂಭದ ಕಥೆಯಾದರೆ, ನಂತರ ಕತೆ ಮತ್ತಷ್ಟು ಪಾತ್ರಗಳು ಟ್ವಿಸ್ಟ್ಗಳು ಸೀರಿಯಲ್ ಓಡಿಸಿಕೊಂಡು ಹೋಗಿತ್ತು. ಇನ್ನು ರಾಮಾಚಾರಿ ಅವಳಿಯಾಗಿ ಕೃಷ್ಣನ ಎಂಟ್ರಿ, ಅವನ ಮದುವೆ, ಅವನ ಪತ್ನಿ ರುಕ್ಮಿಣಿ ವಿಲನ್ ಆಗೋದು, ನಂತರ ಚಾರು ಅಮ್ಮನ ಜೊತೆ ಸೇರಿ ತನ್ನ ರಾಮಾಚಾರಿ ಅಂದ್ಕೊಂಡು ತನ್ನ ಗಂಡನನ್ನೇ ಹತ್ಯೆ ಮಾಡೋದು, ಹೀಗೆ ನಾನಾ ತಿರುವುಗಳ ಜೊತೆಗೆ ಸೀರಿಯಲ್ ಸತತ 4 ವರ್ಷ ಮನೆ ಮನೆಯಲ್ಲಿ ಪ್ರಸಾರವಾಗಿದೆ. ಬಿಗ್ ಬಾಸ್ ಸೀಸನ್ 12 ಶುರುವಾಗುವ ಮುಂಚೆ ರಾಮಾಚಾರಿ ಸೀರಿಯಲ್ ಮುಗಿಯುತ್ತೆ ಎನ್ನುವ ಸುದ್ದಿ ಹಬ್ಬಿತ್ತು. ಆದರೆ ಸೀರಿಯಲ್ ಮುಗಿದಿಲ್ಲ, ಇನ್ನೂ ಕತೆ ಇದೆ ಅಂತ ನಟಿ ಅಂಜಲಿ ಸೇರಿದಂತೆ ತಂಡ ಸ್ಪಷ್ಟನೆ ನೀಡಿತ್ತು. ಆದರೆ ಸೀರಿಯಲ್ ಟೈಮ್ ಬದಲಾಗಿತ್ತು. ಯಜಮಾನ ಸೀರಿಯಲ್ ಜೊತೆಗೆ ರಾಮಾಚಾರಿ ಸೀರಿಯಲ್ ಸೇರಿಸಿ ರಾಮಾಚಾರಿ ಯಜಮಾನ ಮಿಲನ ಹೆಸರಿನಲ್ಲಿ ಸೀರಿಯಲ್ ಪ್ರಸಾರ ಆಗ್ತಾ ಇದೆ. ಸದ್ಯ ರಾಮಾಚಾರಿ ಹಾಗೂ ಚಾರುಗೆ ಮಗು ಜನಿಸಿದೆ. ಸೀಮಂತವನ್ನ ಗ್ರ್ಯಾಂಡ್ ಆಗಿ ಆಚರಿಸುವ ಪ್ಲಾನ್ನಲ್ಲಿ ರಾಮಾಚಾರಿ ಕುಟುಂಬವಿದೆ. ಚಾರು ಅಪ್ಪ ಜೈಲಿನಲ್ಲಿದ್ದು ಅವರನ್ನು ಬಿಡಿಸುವ ಪ್ರಯತ್ನ ಕೂಡ ನಡೀತಾ ಇದೆ. ಚಾರು ಅಪ್ಪ ಜೈಲಿನಿಂದ ಬಿಡುಗಡೆಯಾಗಿ ಮಗು ಸೀಮಂತಕ್ಕೆ ಖುಷಿಯಿಂದ ಪಾಲ್ಗೊಳ್ಳುವ ಜೊತೆಗೆ ಸೀರಿಯಲ್ ಅಂತ್ಯವಾಗುವ ಸಾಧ್ಯತೆ ಕೂಡ ಇದೆ. ಮೌನಾ ಗುಡ್ಡೆಮನೆ ಪ್ರೀತಿ ನೀಡಿದ ಅಭಿಮಾನಿಗಳಿಗೆ ಧನ್ಯವಾದ ತಿಳಿಸಿದ್ದಾರೆ. ರಾಮಾಚಾರಿ ಧಾರಾವಾಹಿಯಲ್ಲಿ ಚಾರು ಪಾತ್ರವನ್ನು 4 ವರ್ಷಗಳ ಕಾಲ ನಿರ್ವಹಿಸುವ ಅವಕಾಶ ನನ್ನ ಜೀವನದ ಅತ್ಯಂತ ಅಮೂಲ್ಯವಾದ ಪ್ರಯಾಣವಾಗಿತ್ತು. ಇದು ಕೇವಲ ಒಂದು ಪಾತ್ರ ಆಗಿರಲಿಲ್ಲ, ನನ್ನ ಬೆಳವಣಿಗೆ, ನನ್ನ ಕಲಿಕೆ ಮತ್ತು ನನ್ನ ಮನಸ್ಸಿನ ಒಂದು ಭಾಗವಾಯಿತು. ಇಂದು ರಾಮಾಚಾರಿ ಧಾರಾವಾಹಿ ಅತ್ಯಂತ ಸುಂದರ ಅಂತ್ಯವನ್ನು ಕಂಡಿದೆ. ಈ ಪ್ರಯಾಣದ ಪ್ರತಿ ಕ್ಷಣಕ್ಕೂ ನಾನು ಹೃದಯಪೂರ್ವಕವಾಗಿ ಕೃತಜ್ಞಳಾಗಿದ್ದೇನೆ. ಚಾರುವಿಗೆ ನೀವು ನೀಡಿದ ಅಪಾರ ಪ್ರೀತಿ, ಬೆಂಬಲ ಮತ್ತು ಆಶೀರ್ವಾದವೇ ನನ್ನ ಶಕ್ತಿ ಎಂದು ಮೌನಾ ಗುಡ್ಡೆಮನೆಯವರು ಬರೆದಿದ್ದಾರೆ.